ಸುಲಭವಾಗಿ ಹಣ ಮಾಡೋಕೆ ಜನ ಏನು ಮಾಡೋಕು ಸಹಿಸೋದಿಲ್ಲ ಅನ್ನೋದಕ್ಕೆ ಈ ಸ್ಟೋರಿ ಉದಾಹರಣೆ ಅಂತಾನೆ ಹೇಳಬಹುದು. ಅದರಲ್ಲೂ ಮಾನ ಮರ್ಯಾದೆ ಬಿಟ್ಟು ಹಣ ಮಾಡೋದ್ರಲ್ಲಿರೋ ಸುಖ ದುಡಿಯೋದ್ರಲ್ಲಿ ಏನಿದೆ ಅಂತಾನೆ ಇಲ್ಲೊಬ್ಬ ಒಂದು ಅಸಹ್ಯವಾದ ಕೆಲಸಕ್ಕೆ ಕೈ ಹಾಕಿದ್ದ. ತೆಲಂಗಾಣದ ಮಂಚಿರ್ಯಾಲ ಜಿಲ್ಲೆಯ ಲಕ್ಷಟ್ಟಿಪೇಟೆಯ ವೆಂಕಟರಾಂಪೇಟೆಗೆ ಸೇರಿದ ಪೋತು ಶರತ್ ಕುಮಾರ್ ಅನ್ನೋನಿಗೆ 2015ರಲ್ಲಿ ಲಲಿತಾ ಅನ್ನೋ ಇವಳ ಜೊತೆ ಮದುವೆಯಾಗಿತ್ತು. ಇವರಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಈ ಮೊದಲು ಮಾರ್ಬಲ್ ವ್ಯಾಪಾರ ಮಾಡ್ತಿದ್ದ ಶರತ್ ಅದು ಲಾಸ್ ಆಗ್ತಿದ್ದಂತೆ ಇಂಟೀರಿಯರ್ ಡಿಸೈನಿಂಗ್ ಬಿಸ್ನೆಸ್ ಗೆ ಕೈ ಹಾಕಿದ್ದ. ಆದ್ರೆ ಇವನ ಕಾಲ್ಗುಣಕ್ಕೆ ಅದು ಕೂಡ ಇವನ ಕೈ ಹಿಡಿದಿರ್ಲಿಲ್ಲ. ಬಿಸ್ನೆಸ್ ಗೆ ಅಂತ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದ. ವ್ಯಾಪಾರದಲ್ಲಿ ಲಾಸ್ ಆಗಿದ್ರಿಂದ ಸಾಲ ಹೆಚ್ಚಾಗಿತ್ತು. ಆರ್ಥಿಕ ಸಮಸ್ಯೆಯಿಂದ ಒದ್ದಾಡಿ ಹೋಗಿದ್ದವನಿಗೆ ಆಗ್ಲೇ ಒಂದು ಐಡಿಯಾ ಹೊಳೆದಿತ್ತು. ಅಲ್ಲಿಗಾಗ್ಲೇ 2 ಮಕ್ಕಳ ತಾಯಿಯಾದ್ರೂ ಇನ್ನು ತುಂಬು ಯೌವನದಿಂದ ಮನೆಯಲ್ಲಿ ಓಡಾಡ್ಕೊಂಡಿದ್ದ ಇವನ ಹೆಂಡತಿ ಇವನಿಗೆ ಕಾಮಧೇನುವಿನಂತೆ ಕಾಣಿಸಿದ್ಲು. ಚೆನ್ನಾಗಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಸೆಂಟ್ ಹೊಡೆದ್ರೆ ಇವನ ಹೆಂಡತಿ ಆಗಷ್ಟೇ ಮೈನೆರೆದ ಹೆಣ್ಣಿನಂತೆ ಕಾಣಿಸ್ತಾಳೆ ಅನ್ನೋದನ್ನ ಇವನು ಗ್ರಹಿಸಿದ್ದ. ಹೀಗಾಗಿ ಹೆಂಡತಿಯನ್ನೇ ಇಟ್ಕೊಂಡು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಶರತ್ ಪ್ಲಾನ್ ಹಾಕಿದ್ದ. ಇದನ್ನ ಇವನ ಹೆಂಡತಿ ಲಲಿತಾ ಹತ್ರನೂ ಹೇಳಿದ್ದ. ನೀನು ಬೇರೆಯವರ ಜೊತೆ ಮಲಗಿ ದುಡ್ಡು ಮಾಡು, ನಾನು ನಿನ್ನ ಏನು ಅನ್ನೋದಿಲ್ಲ, ನನಗೆ ದುಡ್ಡು ಬಂದ್ರೆ ಅಷ್ಟೇ ಸಾಕು ಅಂತ ಹೆಂಡತಿಗೆ ಹೇಳಿದ್ದ. ಆಗ ಗಂಡನ ಮಾತನ್ನ ಕೇಳಿದ ಇವಳು ಚಪ್ಪಲಿಯಲ್ಲಿ ಹೊಡೆಯೋದು ಬಿಟ್ಟು ಆಟ ಆಡೋಕೆ ಹೊಸ ಚಪ್ಪಲಿ ಸಿಕ್ಕ ನಾಯಿಯ ಹಾಗೆ ಖುಷಿ ಖುಷಿಯಾಗಿ ಅದಕ್ಕೆ ಒಪ್ಕೊಂಡಿದ್ಲು. ಸಾಲ ತೀರ್ಬೇಕು, ಹಾಗೆ ಸುಖವಾಗಿ ಬದುಕಬೇಕು ಅಂದ್ರೆ ಇದೇ ಒಳ್ಳೆ ದಾರಿ ಅಂತ ಲಲಿತಾ ತನ್ನ ಅಂಗಸೌಷ್ಠವನ್ನ ಫೋಟೋಗಳ ಮೂಲಕ ಆನ್ಲೈನ್ ನಲ್ಲಿ ಆಗ್ಲೇ ವ್ಯಾಪಾರಕ್ಕಿಟ್ಟಿದ್ಲು. ಗಂಡನ ಮಾತಿನ ಮೇರೆಗೆ ಲಲಿತಾ ತನ್ನ ಹಾಟ್ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಿದ್ಲು. ಹೊಕ್ಕಳು ಕಾಣೋ ಹಾಗೆ ಸೀರೆ, ಕಂಡು ಕಾಣದಂತೆ ಕಾಣೋ ಸೊಂಟವನ್ನ ತೋರಿಸ್ತಾ ಫೋಟೋಗಳನ್ನ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿ ಅದರಲ್ಲಿರೋ ವೇಶ್ಯೆಯರ ಲಿಸ್ಟ್ ಗೆ ಸೇರ್ಕೊಂಡಿದ್ಲು. ಇಂಥವಳಿಗಾಗಿ ಅಂತಾನೆ ಕಾಯ್ತಿರೋ ಅದೆಷ್ಟೋ ಕಾಮುಕರು ಇವಳ ಫೋಟೋಗಳನ್ನ ನೋಡಿ ಜೊಲ್ಲು ಸುರಿಸೋಕೆ ಶುರು ಮಾಡಿದ್ರು. ಇವಳ ಫೋಟೋಗಳಿಗೆ ಲೈಕ್ಸ್ ಹಾಗೂ ಫಾಲೋಸ್ ಜೊತೆಗೆ ಮೆಸೇಜ್ಗಳು ಕೂಡ ಬರೋದಕ್ಕೆ ಶುರುವಾಗಿತ್ತು. ಹೀಗೆ ಬರ್ತಿದ್ದ ಮೆಸೇಜ್ಗಳಲ್ಲಿನ ಪ್ರೊಫೈಲ್ ನ ಚೆಕ್ ಮಾಡಿ ಒಂದೊಳ್ಳೆ ಸೌಂಡ್ ಪಾರ್ಟಿಗಳಿಗೆ ಲಲಿತಾ ಗಾಳ ಹಾಕ್ತಿದ್ಲು. ಇವಳ ಸೊಂಟಕ್ಕೆ ಮನಸೋತವರಿಗೆ ಮೆಸೇಜ್ ಮಾಡ್ತಾ ಮಾತಲ್ಲೇ ಮಂಚವೇರಿಸಿ ಬಿಡ್ತಿದ್ಲು. ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಹಾಗೂ ಯುವಕರು ಮಾತ್ರ ಇವಳ ಟಾರ್ಗೆಟ್ ಆಗಿದ್ರು. ಒಂದು ಸಲ ಅವರಿಗೆ ನಂಬಿಕೆ ಬರ್ತಿದ್ದಂತೆ ಇವಳ ನಂಬರ್ ಕೊಟ್ಟು ಕಾಲ್ ಮಾಡು ಅಂತ ಹೇಳ್ತಿದ್ಲು. ನಂಬರ್ ಸಿಕ್ಕ ಕೂಡಲೇ ಕಾಲ್ ಮಾಡ್ತಿದ್ದವರ ಹತ್ರ ರೊಮ್ಯಾಂಟಿಕ್ ಆಗಿ ಮಾತಾಡಿ ಯಾವಾಗ ಸಿಗ್ತೀಯಾ, ಇಬ್ರು ಏಕಾಂತವಾಗಿ ಕಾಲ ಕಳಿಬಹುದು, ನನಗಿನ್ನೂ ಮದುವೆಯಾಗಿಲ್ಲ, ನಂದು ಇನ್ನು ಫ್ರೆಶ್ ಅಂತಾನೆ ಹೇಳಿ ಯಾಮಾರಿಸ್ತಿದ್ಲು. ಇವಳ ಮಾತಿಗೆ ಮರುಳಾಗ್ತಿದ್ದ ಕಾಮಂದರು ತಕ್ಷಣ ಇವಳ ಅಡ್ರೆಸ್ಗೆ ಬರ್ತಿದ್ರು. ಅರೇಪಲ್ಲಿ ಅನ್ನೋ ಏರಿಯಾದಲ್ಲಿದ್ದ ಶ್ರೀ ಸಾಯಿ ನಿವಾಸ್ ಅಪಾರ್ಟ್ಮೆಂಟ್ ನಲ್ಲಿ ಇವರು ವಾಸ ಮಾಡ್ತಿದ್ರು. ಇವಳ ಹತ್ರ ಇದ್ದ ಹನಿ ಹೀರೋಕೆ ಬರೋರನ್ನೆಲ್ಲ ಲಲಿತಾ ಅಲ್ಲಿಗೆ ಕರೆಸಿಕೊಳ್ತಿದ್ಲು. ಅಪಾರ್ಟ್ಮೆಂಟ್ ಗೆ ಬಂದವರ ಹತ್ರ ನೀನಂದ್ರೆ ನನಗೆ ತುಂಬಾ ಇಷ್ಟ, ನೀನಿಲ್ದೆ ನಾನು ಬದುಕೋದೇ ಇಲ್ಲ ಅಂತೆಲ್ಲ ಹೇಳಿ ಮೈಮರೆಸ್ತಿದ್ಲು. ಅವರು ಮೈಮರೆಯುತ್ತಿದ್ದಂತೆ ಶೃಂಗಾರದ ಸುಖ ತೋರಿಸೋಕೆ ಅಂತಾನೆ ಮಂಚದ ಮೇಲೆ ಮಲಗಿ ಬಿಡ್ತಿದ್ಲು. ಮೊದಲು ನನಗೆ ಭಯ ಆಗುತ್ತೆ ಅಂತಾನೆ ಸೆರಗು ಜಾರಿಸ್ತಿದ್ದ ಇವಳು ಗಂಡಸರು ಮೈಮೇಲೆ ಬರ್ತಿದ್ದಂತೆ ಮತ್ತೇರಿದ ಮದನಾರಿಯಂತೆ ಕಾಲು ಅಗಲಿಸಿ ಕಾಮಕೇಳಿಯಲ್ಲಿ ಮುಳುಗಿ ಬಿಡ್ತಿದ್ಲು. ಹೀಗೆ ಪ್ರತಿ ಸಲಾನು ನಾನು ಫ್ರೆಶ್ ಅಂತಾನೆ ಹೇಳಿ ಅದೆಷ್ಟೋ ಗಂಡಸರನ್ನ ಇವಳು ಯಾಮಾರಿಸಿದ್ಲು. ಪ್ರತಿ ಸಲಾನು ಇವಳ ಹತ್ರ ಬರ್ತಿದ್ದ ಗಂಡಸರ ಹತ್ರ ನಾನಿನ್ನು ಕನ್ಯೆ ಅಂತಾನೆ ಹೇಳಿ ಇವಳ ಕನ್ಯಾಪೊರೆಯನ್ನ ದಾನ ಮಾಡಿ ಬಿಡ್ತಿದ್ಲು. ಇಷ್ಟೇ ಆದ್ರೆ ಈ ಕಥೆಯಲ್ಲಿ ಏನಿದೆ ಅಂತ ನೀವು ಸಹ ಅನ್ಬಹುದು. ಆದ್ರೆ ಇಲ್ಲೇ ಒಂದು ರೋಚಕ ಟ್ವಿಸ್ಟ್ ಇದೆ. ಅದೇನಂದ್ರೆ ಕೈ ಹಿಡಿದ ಹೆಂಡತಿ ಇನ್ನೊಬ್ಬನ ಜೊತೆ ಮಲಗಿ ಮಜಾ ಮಾಡ್ತಿದ್ರೆ ಗಂಡ ಅನಿಸಿಕೊಂಡ ಈ ಷಂಡ ಅದನ್ನೆಲ್ಲ ವಿಡಿಯೋ ಮಾಡ್ತಿದ್ದ. ಸ್ಟುಡಿಯೋದಲ್ಲಿ ಲೈವ್ ಹೋಗ್ತಿದ್ರೆ ಪಿಸಿಆರ್ ನಲ್ಲಿ ಕೂತು ಲೈವ್ ನೋಡೋ ಹಾಗೆ ಒಂದು ರೂಮಲ್ಲಿ ಹೆಂಡತಿ ಮಂಚದ ಮೇಲೆ ಮಿಲನ ಮಹೋತ್ಸವದಲ್ಲಿ ಒದ್ದಾಡ್ತಿದ್ರೆ ಇವನು ಇನ್ನೊಂದು ರೂಮಲ್ಲಿ ಹೆಂಡತಿಯ ಕಾಮದಾಟವನ್ನ ರೆಕಾರ್ಡ್ ಮಾಡ್ಕೊಳ್ತಿದ್ದ. ಹೀಗೆ ಯಾರ್ಯಾರ ಜೊತೆ ಶೃಂಗಾರ ನಡೆಸಿದ್ಲೋ ಅವರೆಲ್ಲರ ವಿಡಿಯೋನ ತನ್ನ ಸೀಕ್ರೆಟ್ ಕ್ಯಾಮರಾ ಮೂಲಕ ಇವರು ರೆಕಾರ್ಡ್ ಮಾಡ್ಕೊಳ್ತಿದ್ರು. ಒಂದು ಸಲ ಇವಳ ದೇಹ ಸುಖಕ್ಕೆ ಬಿದ್ದವನು ಮತ್ತೆ ಮತ್ತೆ ಇವಳೇ ಬೇಕು ಅಂತ ಬರ್ತಿದ್ರು. ಹೀಗೆ ಬರ್ತಿದ್ದವರನ್ನೆಲ್ಲ ಪದೇ ಪದೇ ಇವಳು ಸಹ ಕರೆಸಿಕೊಂಡು ಅವರ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡಿ ತಿಳ್ಕೋತಿದ್ಲು. ನಂತರ ಲಲಿತಾ ಹಾಗೂ ಶರತ್ ಇಬ್ರು ಶೂಟ್ ಮಾಡಿದ ವಿಡಿಯೋ ಮುಂದಿಟ್ಕೊಂಡು ಅಸಲಿ ಆಟವನ್ನ ಶುರು ಮಾಡ್ತಿದ್ರು. ಮಂಚದ ಮೇಲೆ ಕಾಮದ ಹೊಳೆ ಹರಿಸಿದವರಿಗೆ ಆ ವಿಡಿಯೋನ ಟ್ರೈಲರ್ ಕಟ್ ನಂತೆ ಹೈಲೈಟ್ ನ ಕಟ್ ಮಾಡಿಸಿ ಅವರಿಗೆ ಕಳಿಸ್ತಿದ್ಲು. ತಮ್ಮ ಪರ್ಫಾರ್ಮೆನ್ಸ್ ನ ನೋಡಿದ ಬಕರಾಗಳೆಲ್ಲ ಇವಳ ಬ್ಲಾಕ್ ಮೇಲ್ ಬಲೆಗೆ ಬೀಳ್ತಿದ್ರು. ಇವಳು ಹೆಚ್ಚಾಗಿ ವಾಟ್ಸ್ಆಪ್ ಕಾಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ಲು. ದುಡ್ಡು ಕೊಡದಿದ್ರೆ ಶೂಟ್ ಮಾಡಿದ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಬೆದರಿಕೆ ಹಾಕ್ತಿದ್ಲು. ಸ್ಯಾಂಪಲ್ ಆಗಿ ಇವಳು ಇನ್ನಷ್ಟು ವಿಡಿಯೋಗಳನ್ನು ಕಳಿಸ್ತಿದ್ಲು. ಅದರಲ್ಲಿ ಸುಖ ಕೊಟ್ಟ ಇವಳ ಮುಖ ಬ್ಲರ್ ಆಗಿದ್ರೆ ಸುಖಪಟ್ಟವರ ಮುಖ ಮಾತ್ರ ಕಾಮದಾಹದಿಂದ ಕಣ್ತುಂಬಿ ಹೋಗಿತ್ತು. ಆ ವಿಡಿಯೋಗಳನ್ನು ನೋಡಿದವರು 1 ಸೆಕೆಂಡ್ ಶಾಕ್ ಆಗಿ ಹೋಗ್ತಿದ್ರು.
ತನ್ನ ಮುಖ ಕಾಣಿಸದಂತೆ ಮಾಸ್ಕ್ ಹಾಕಿ ಗಂಡಸರ ಮುಖ ಮಾತ್ರ ಕಾಣಿಸುವಂತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಇವಳು ಗಂಡಸರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಲು. ನಂತರ ಅದು ತಾನಾಗೆ ವೈರಲ್ ಆಗುತ್ತೆ. ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ ಅಂತೆಲ್ಲ ಹೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ಲು. ಹೀಗೆ ಲಲಿತಾ ಹೊಕ್ಕಳ ಅಂದಕ್ಕೆ ಹಾಗೂ ಇವಳ ತೊಡೆಗಳ ಚಂದಕ್ಕೆ ಮನಸೋತು ಮಂಚ ಸವೆಸೋಕೆ ಹೋದವರು ಕಷ್ಟಕ್ಕೆ ಸಿಲುಕಿ ಬಿಡ್ತಿದ್ರು. ದುಡ್ಡಿದೆ ಅಂತ ಗೊತ್ತಾಗ್ತಿದ್ದಂತೆ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಸಿಕ್ಕಷ್ಟು ಪೀಕ್ತಿದ್ರು. ವಾರಕ್ಕೆ ಒಬ್ಬರು ಅಥವಾ ಇಬ್ಬರು ಹಣವಿರೋ ಕುಳಗಳು ಅಥವಾ ಯುವಕರನ್ನು ಇವಳ ಹನಿ ತೋರಿಸಿ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿಕೊಂಡು ಬಿಡ್ತಿದ್ಲು. ಕೆಲವೊಂದು ಸಲ ಫೋನಲ್ಲೇ ಕಾಮದ ರುಚಿಯನ್ನ ತೋರಿಸ್ತಿದ್ಲು. ಅತ್ತ ಕಡೆ ಇರೋ ವ್ಯಕ್ತಿಗೆ ನಂಬಿಕೆ ಹುಟ್ಟಿಸೋಕೆ ಅಂತಾನೆ ವಿಡಿಯೋ ಕಾಲಲ್ಲೇ ಕಾಚಾ ಬಿಚ್ಚಿ ಕಾಲು ಅಗಲಿಸಿ ಬಿಡ್ತಿದ್ಲು. ವಿಡಿಯೋ ಕಾಲಲ್ಲಿ ಇವಳ ಸೌಂದರ್ಯ ರಾಶಿಯನ್ನ ನೋಡಿದವರು ಬಳಿಕ ಇವಳ ಕನ್ಯಾ ರಾಶಿಯನ್ನ ಕೆದಕೋಕೆ ಬರ್ತಿದ್ರು. ರಂಗು ರಂಗಾಗಿ ಮಾತನಾಡಿ ರೂಮ್ಗೆ ಕರೆಸಿಕೊಳ್ತಿದ್ದವಳು ಅವರು ಇನ್ನು ಸಾಕು ಅನ್ನುವಷ್ಟು ಸುಖ ಕೊಟ್ಟು ಕಳಿಸ್ತಿದ್ಲು. ಹೀಗೆ ಲಲಿತಾ ಮಂಚದ ಮೇಲೆ ದಣಿವಾರದ ಚೇತನವಾಗಿದ್ಲು. ಯಾರಿಗೆ ಯಾವ ಆಂಗಲ್ ಬೇಕೋ ಹಾಗೆ, ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು, ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ ಅಂತ ಇವಳು ಯಾರ ಮನಸ್ಸನ್ನು ನೋಯಿಸೋಕೆ ಹೋಗ್ತಿರ್ಲಿಲ್ಲ. ಯಾರು ಎಷ್ಟೇ ಕೇಳಿದ್ರು ಅಷ್ಟು ಸುಖವನ್ನ ಕೊಟ್ಟು ಕಳಿಸ್ತಿದ್ಲು. ಹೀಗಾಗಿನೇ ಇವಳ ಮೈಯಾಸೆಗೆ ಮನಸೋತವರು ಪದೇ ಪದೇ ಇವಳೇ ಬೇಕು ಅಂತ ಬರ್ತಿದ್ರು. ಹೀಗೆ ಬಂದವರು ಜಸ್ಟ್ ಒಬ್ಬಿಬ್ರಲ್ಲ, ಬರೋಬ್ಬರಿ 500ಕ್ಕೂ ಹೆಚ್ಚು ಜನರ ಜೊತೆ ಮಲಗಿ ಇವಳು ಮಜಾ ಮಾಡಿದ್ಲು. ಅದೇ ದುಡ್ಡಲ್ಲಿ 3 ಬೆಡ್ರೂಮ್ ಮನೆ, ಕಾರ್, ಬೈಕ್, ಐಫೋನ್ ಅಂತೆಲ್ಲ ಬಿಂದಾಸಾಗಿ ಜೀವನ ಮಾಡೋಕೆ ಗಂಡ ಹೆಂಡತಿ ಶುರು ಮಾಡಿದ್ರು. ಹೆಚ್ಚಾಗಿ ವಾಟ್ಸ್ಆಪ್ ನಲ್ಲೇ ವಾಯ್ಸ್ ಕಾಲ್ ಮಾಡಿ ಹೆದರಿಸ್ತಿದ್ರು. ಹೊಸ ಕಸ್ಟಮರ್ ಗಳ ಜೊತೆ ಎಂಜಾಯ್ ಮಾಡ್ತಾ ದುಡ್ಡಿಗೆ ದುಡ್ಡು, ಸುಖಕ್ಕೆ ಸುಖವನ್ನ ಅನುಭವಿಸ್ತಾ ಲಲಿತಾ ಹಣ ದೋಚ್ತಿದ್ಲು. ಇದರಲ್ಲಿ ಕೆಲವರು 1000 ಗಟ್ಲೆ ಕಳ್ಕೊಂಡ್ರೆ ಇನ್ನು ಕೆಲವರು ಲಕ್ಷ ಲಕ್ಷ ಹಣವನ್ನೇ ಕಳ್ಕೊಂಡವರು ಸಹ ಇದ್ರು. ಕೆಲವರು ಇವರ ಕಾಟಕ್ಕೆ ಬೇಸತ್ತು ಫೋನ್ ನಂಬರ್ ನ ಚೇಂಜ್ ಮಾಡಿದ್ರೆ ಇನ್ನು ಕೆಲವರು ಲಲಿತಾ ಹಾಗೂ ಶರತ್ ನಂಬರ್ ನ ಬ್ಲಾಕ್ ಮಾಡಿ ತಪ್ಪಿಸಿಕೊಳ್ತಿದ್ರು. ಆದ್ರೆ ಇಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ಲದವರು ಮಾತ್ರ ಇವರ ಹತ್ರ ರಾಜಿಯಾಗಿ ಹಣವನ್ನ ಕಳ್ಕೋತಿದ್ರು. ಕರೀಂನಗರಕ್ಕೆ ಸೇರಿದ ಒಬ್ಬ ವ್ಯಾಪಾರಿ ಇನ್ಸ್ಟಾದಲ್ಲಿ ಲಲಿತಾಳ ಅಂದ ನೋಡಿ ಮರುಳಾಗಿ ಹೋಗಿದ್ದ. ಸೋನೆ ಮಳೆಯಲ್ಲೂ ಬೆವರು ಜಿನುಗಿಸುವಂತಿದ್ದ ಇವಳ ಸೊಂಟವನ್ನ ನೋಡಿದ್ದ ಅವನು ವ್ಯಾಪಾರವನ್ನೇ ಮರೆತು ಹೋಗಿದ್ದ. ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ಒಂದು ಸಲವಾದ್ರೂ ಇವಳ ಜೊತೆ ಮಲಗಿ ಎಂಜಾಯ್ ಮಾಡಬೇಕು ಅಂತ ಅವನು ಡಿಸೈಡ್ ಮಾಡಿದ್ದ. ಇನ್ಸ್ಟಾದಲ್ಲೇ ಇವಳ ಅಂದಕ್ಕೆ ಅವನು ಮರುಳಾಗಿ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದ. ಇದಕ್ಕೆ ಲಲಿತಾ ಸಹ ಮೆಸೇಜ್ ಮಾಡ್ತಿದ್ದಂತೆ ಮನೆ ಬದಲಿಗೆ ಡೈರೆಕ್ಟ್ ಆಗಿ ಮಂಚದ ಅಡ್ರೆಸ್ನೇ ಕೊಟ್ಟು ಬಿಟ್ಟಿದ್ಲು. ಹೀಗೆ ಸರಾಸರಿ ಇವಳ ಬೆಡ್ರೂಮ್ ಗೆ ಹೋದವನು ಇವಳ ಜೊತೆ ಮಂಚವೇರಿ ಮೈಮರೆತಿದ್ದ. ಅವನ ಹತ್ರ ದುಡ್ಡಿರೋದನ್ನ ಕನ್ಫರ್ಮ್ ಮಾಡ್ಕೊಂಡ ಲಲಿತಾ ಮೊದಲು ಅವನು ಕೊಡುವಷ್ಟು ಹಣ ತಗೊಂಡು ತರಹೇವಾರಿ ಆಂಗಲ್ಗಳಲ್ಲಿ ಸುಖ ಕೊಟ್ಟು ಕಳಿಸ್ತಿದ್ಲು. ನಂತರ ಅವನ ಹತ್ರ ತನಗೆ ಕಷ್ಟಗಳು ಇದೆ ಅಂತ ಹೇಳಿ ಹೆಚ್ಚೆಚ್ಚು ಹಣ ಕೇಳೋಕೆ ಶುರು ಮಾಡಿದ್ಲು. ಆ ವ್ಯಾಪಾರಿ ಕೂಡ ಸದಾ ಇವಳ ಜೊತೆ ಎಂಜಾಯ್ ಮಾಡಬೇಕು ಅಂತಾನೆ ಹಾತೊರೆತಿದ್ದ. ಕಾಮದ ಗುಂಗಲ್ಲೇ ಇವಳ ಮನೆಗೆ ಬರ್ತಿದ್ದ. ಪ್ರತಿದಿನ ಅವನ ಜೊತೆ ಸ್ವಂತ ಹೆಂಡತಿ ಎಂಜಾಯ್ ಮಾಡುವ ಹಾಗೆ ಲಲಿತಾ ಎಂಜಾಯ್ ಮಾಡ್ತಿದ್ಲು. ಆದ್ರೆ ಇದನ್ನೆಲ್ಲ ಇವಳ ಗಂಡ ವಿಡಿಯೋ ಮಾಡಿಟ್ಕೊಂಡಿದ್ದ. ಒಂದು ದಿನ ಇದ್ದಕ್ಕಿದ್ದಂತೆ ಆ ವ್ಯಾಪಾರಿ ಹಣ ಕೊಡೋದನ್ನ ನಿಲ್ಲಿಸಿದ್ದ. ಅಲ್ಲದೆ ಇವಳ ಮನೆಗೆ ಬರೋದನ್ನು ಬಿಟ್ಟಿದ್ದ. ಇದರಿಂದ ತಡ ಮಾಡದೆ ಲಲಿತಾ ಅವನಿಗೆ ಫೋನ್ ಮಾಡಿ ಬೆದರಿಕೆ ಹಾಕೋಕೆ ಶುರು ಮಾಡಿದ್ಲು. ಆದ್ರೆ ಕರೀಂನಗರದಲ್ಲಿ ಒಳ್ಳೆ ವ್ಯಾಪಾರಸ್ಥನಾಗಿದ್ದ ಆತ ಇವಳ ಗೊಡ್ಡು ಬೆದರಿಕೆಗೆ ಹೆದರಿರ್ಲಿಲ್ಲ. ನಿನ್ನ ತೊಡೆ ಮೇಲೆ ಏನಿಲ್ವೋ ಅದು ನನ್ನ ತಲೆಯಲಿಲ್ಲ, ಹೀಗಾಗಿ ನಂದು ಏನ್ ಕಿತ್ಕೋತೀಯೋ ಕಿತ್ಕೋ ಹೋಗು ಅಂತ ಹೇಳಿ ಇವಳ ಫೋನ್ ನ ಕಟ್ ಮಾಡಿದ್ದ. ಆಗ ಅವನ ಫೋನ್ಗೆ ಅವನದ್ದೇ ಕಾಮದಾಟದ ವಿಡಿಯೋನ ಇವಳು ಸ್ಯಾಂಪಲ್ ಕಳಿಸಿದ್ಲು. ನಿನ್ನ ವಿಡಿಯೋ ನೋಡಿದ್ಯಾ, ದುಡ್ಡು ಕೊಡದಿದ್ರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಇವಳು ಆ ವ್ಯಕ್ತಿಯನ್ನ ಹೆದರಿಸಿದ್ಲು. ಇದಕ್ಕೆ ಹೆದರಿದ ಆತ ಒಂದು ಡೀಲ್ ನ ಮಾಡ್ಕೊಂಡಿದ್ದ. ಇದರಿಂದ ಕೊನೆಗೆ ಆ ವ್ಯಕ್ತಿ ಕೂಡ ಲಕ್ಷ ಲಕ್ಷ ಹಣವನ್ನ ಕಳ್ಕೊಂಡಿದ್ದ. ಲಲಿತಾ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡಿದ್ರು ಆ ವ್ಯಾಪಾರಿಗೆ ಇವಳ ಮೇಲಿನ ಮೋಹ ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಅವಳು ಕೂಡ ಕಾಲ್ ಮಾಡಿ ನೀನು ಯಾವಾಗ ಬೇಕಾದ್ರೂ ಬರಬಹುದು ಅಂತ ಹೇಳಿದ್ಲು. ಇದರಿಂದ ಮತ್ತೆ ಆ ವ್ಯಾಪಾರಿ ಬೀದಿಗೆ ಬಂದ ಹೊಸ ಹೆಣ್ಣು ನಾಯಿ ಹಿಂದೆ ಗಂಡು ನಾಯಿ ಮೂಸಿ ಹೋಗುವಂತೆ ಮತ್ತೆ ಇವಳ ತೊಡೆಗಳ ಮಧ್ಯೆ ದಾಸನಾಗಿ ಹೋಗಿದ್ದ. ಆದ್ರೆ ಹೀಗೆ ಬಂದವನ ಹತ್ರ ಮತ್ತೆ ಇವರು ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡಿದ್ರು. ಇದಕ್ಕೆ ಹೆದರಿದ ಆ ವ್ಯಕ್ತಿ 1 ಲಕ್ಷದ ಚೆಕ್ ಕೊಟ್ಟಿದ್ದ. ಅದನ್ನ ಡ್ರಾ ಮಾಡ್ಕೊಂಡವರು ಇನ್ನು 4 ಲಕ್ಷ ಬೇಕು, ನಾವು 5 ಲಕ್ಷಕ್ಕೆ ಡೀಲ್ ನ ಮಾಡ್ಕೊಂಡಿದ್ವಿ ಅಂತ ಬೆದರಿಕೆ ಹಾಕಿದ್ರು. ಕೊಡದಿದ್ರೆ ಕೊಲೆ ಮಾಡೋದಾಗಿ ಆತನನ್ನ ಹೆದರಿಸಿದ್ರು. ಇದರಿಂದ ಆ ವ್ಯಾಪಾರಿಗೆ ಪೂರ್ತಿ ವಿಚಾರ ಅರ್ಥವಾಗಿ ಹೋಗಿತ್ತು. ನಾನು ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬಿದ್ದಿದ್ದೀನಿ, ಇದರಿಂದ ಹೊರಗೆ ಬರೋಕೆ ಸಾಧ್ಯವಿಲ್ಲ ಅಂತ ತನ್ನ ಕಷ್ಟವನ್ನ ಇವನ ಸ್ನೇಹಿತರಿಗೆ ಹೇಳಿದ್ದ. ಆಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇದಕ್ಕೆ ಮುಕ್ತಿ ಸಿಗುತ್ತೆ ಅಂತ ಐಡಿಯಾ ಕೊಟ್ಟಿದ್ರು. ಇದರಿಂದ ಮಾಡೋಕೆ ಬೇರೆ ದಾರಿ ಇಲ್ಲದೆ ಆ ವ್ಯಕ್ತಿ ಕರೀಂನಗರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಇದೇ ವರ್ಷ ಜನವರಿ 13ರಂದು ಕಂಪ್ಲೇಂಟ್ ಕೊಟ್ಟಿದ್ದ. ಎಸಿಪಿ ವಿಜಯ್
ಅಜಯ್ ಕುಮಾರ್ ಆದೇಶದ ಮೇರೆಗೆ ಸಿಐ ನಿರಂಜನ್ ರೆಡ್ಡಿ ಇವರ ಮೇಲೆ ನಿಗಾ ವಹಿಸಿದ್ರು. ಮಾರನೇ ದಿನವೇ ಈ ಡರ್ಟಿ ಕಪಲ್ಸ್ ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸಿದ್ರು. ಇವರ ವಿಡಿಯೋ ಹಾಗೂ ಆಡಿಯೋ ಕಾಲ್ ಡೇಟಾನ ಚೆಕ್ ಮಾಡಿ ಅದನ್ನ ಇವರ ಮುಂದಿಟ್ಟಾಗ ತಮ್ಮ ತಪ್ಪನ್ನ ಒಪ್ಕೊಂಡಿದ್ರು. ಹೀಗೆ ತುಂಬಾ ಜನರನ್ನ ಟ್ರ್ಯಾಪ್ ಮಾಡಿ ಲಲಿತಾ ಒಂದು ಶೃಂಗಾರದ ಯುದ್ಧವನ್ನೇ ನಡೆಸಿದಾಳೆ ಅನ್ನೋದು ಪೊಲೀಸರಿಗೆ ಇವಳ ವಿಡಿಯೋಗಳನ್ನ ನೋಡಿದ ಮೇಲೆ ಅರ್ಥವಾಗಿತ್ತು. ಸಾಲದಕ್ಕೆ ಕೈ ಹಿಡಿದ ಗಂಡನೇ ಮುಂದೆ ನಿಂತು ಹೆಂಡತಿಯ ಕಾಮದಾಟವನ್ನ ಕ್ಯಾಮರಾ ಕಣ್ಣಿನಿಂದ ಸೆರೆ ಹಿಡಿದಿರೋದು ನೋಡಿ ಪೊಲೀಸರು ಕೂಡ ಅಸಹ್ಯ ಪಟ್ಕೊಂಡಿದ್ರು. ಆದ್ರೆ ಇವರಿಂದ ಯಾಮಾರಿದ್ದವರಲ್ಲಿ ಯಾರೊಬ್ರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಆ ವ್ಯಾಪಾರಿ ಮಾತ್ರ ಇವರಿಂದ ಬಿಡುಗಡೆ ಸಿಗೋದಿಲ್ಲ ಅಂತ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ. ಹೀಗಾಗಿ ಈ ಕ್ರಿಮಿನಲ್ ಕಪಲ್ ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ದುರಂತ ಅಂದ್ರೆ ಬೇಲ್ ಮೇಲೆ ಹೊರಗೆ ಬಂದ ಇವರು ಸದ್ಯಕ್ಕೆ ತಾವು ಅಮಾಯಕರು ಅಂತ ಹೇಳ್ಕೊಂಡು ಸಿಕ್ಕ ಕಡೆಗಳಲ್ಲಿ ಇಂಟರ್ವ್ಯೂಗಳನ್ನ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಅದರಲ್ಲೂ ಈ ಲಲಿತಾ ನಾನು ಪರಮ ಪತಿವ್ರತೆ, ನನ್ನ ಕಾಚಾನ ಈವರೆಗೂ ನನ್ನ ಗಂಡ ಬಿಟ್ರೆ ಇನ್ಯಾರು ಬಿಚ್ಚೇ ಇಲ್ಲ ಅಂತೆಲ್ಲ ಪಾಡ್ಕಾಸ್ಟ್ ಗಳಲ್ಲಿ ತನ್ನ ಕೌಚ್ ಬಗೆಗಿನ ಅನುಭವಗಳನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದಾಳೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.